ಪಂದ್ಯ ಮುಗಿದ ಮೇಲೆ ನಡೆಯಿತು ದೊಡ್ಡ ಜಗಳ. ಭಾರತದ ಆಟಗಾರರು ಆಸ್ಪತ್ರೆಗೆ ದಾಖಲು. ಹಾಯ್ ಗುರು, ಎಲ್ಲರಿಗೂ ನಮಸ್ಕಾರ. ನಿನ್ನೆ ಇಂಡಿಯಾ ವರ್ಸಸ್ ಶ್ರೀಲಂಕಾ ನಡುವಿನ ಮೊದಲನೇ T20 ಪಂದ್ಯ ನಡೆಯಿತು. ಈ T20 ಪಂದ್ಯದಲ್ಲಿ ಭಾರತ ತಂಡ ಬೆಸ್ಟ್ ಬೌಲಿಂಗ್ ಮತ್ತು ಬೆಸ್ಟ್ ಬ್ಯಾಟಿಂಗ್ನೊಂದೇ ಈ ಪಂದ್ಯನ ಗೆದ್ದುಕೊಂಡ್ರು ಅಂತಲೇ ಹೇಳ್ಬೋದು. ಪ್ಲೇಯರ್ ಆಫ್ ದಿ ಮ್ಯಾಚು ಸೂರ್ಯಕುಮಾರ್ ಯಾದವ್ಗೆ ಸಿಕ್ತು. ಸಖತ್ತಾಗಿ ಮಾಡಿದ್ರು. ಅಕ್ಷರ್ ಪಟೇಲ್, ರವಿ ಬಿಷ್ಣೋಯ್, ಮೊಹಮ್ಮದ್ ಸಿರಾಜ್, ಅಕ್ಷದೀಪ್ ಸಿಂಗು, ಅದೇ ರೀತಿ ಬ್ಯಾಟಿಂಗಲ್ಲೂ ಕೂಡ ಯಶಸ್ವಿ ಜೈಸ್ವಾಲ್, ಶುಭ್ಮನ್ ಗಿಲ್ಲು, ರಿಷಬ್ ಪಂತ್, ಸೂರ್ಯಕುಮಾರ್ ಯಾದವ್, ಕೊನೆಯಲ್ಲಿ ಅಕ್ಷರ್ ಪಟೇಲು ಎಲ್ಲ ಸಖತ್ತಾಗಿ ಆಡಿದ್ರು ಅಂತಲೇ ಹೇಳ್ಬೋದು. ಟೋಟಲ್ ಆಗಿ ಟೀಮ್ ಇಂಡಿಯಾ, ಯಂಗ್ ಇಂಡಿಯಾ ಸಖತ್ತಾಗಿ ಆಡ್ತು. ಗೌತಮ್ ಗಂಭೀರರ ಮೊದಲೇ ಹೆಡ್ ಕೋಚ್ ಮ್ಯಾಚಲ್ಲೇ ಸಕ್ಸಸ್ ಆಗಿ ಗೆದ್ದರು ಅಂತ ಹೇಳ್ಬೋದು. ಒಳ್ಳೆ ಮ್ಯಾಚ್ ಆಗಿತ್ತು ಅಂತ ಹೇಳ್ಬೋದು. ಒಂದು ಹಂತದಲ್ಲಿ ಶ್ರೀಲಂಕಾ ಇನ್ನೇನು ಗೆದ್ದೇ ಬಿಟ್ಟರು. ಯಾಕಪ್ಪ ಅಂದರೆ 13 ಓವರ್ಗಳ ಅಷ್ಟೊತ್ತಿಗೆ 140ಕ್ಕೆ 1 ವಿಕೆಟ್ಗಳನ್ನು ಕಳ್ಕೊಂಡಿದ್ರು. ಆದರೆ 20 ಓವರ್ಗಳಂತಿಗೆ ಬಹಳಷ್ಟು ವಿಕೆಟ್ಗಳನ್ನು ಕಳ್ಕೊಂಡ್ರು ಅಂತ ಹೇಳ್ಬೋದು. ಆಲ್ ಔಟು ಕೂಡ ಆಗೇ ಹೋಗ್ಬಿಟ್ರು ಅಂತ ಹೇಳ್ಬೋದು ಅವರು. ಇದ್ರ ಮೂಲಕ ಅವರು ಗೆಲ್ಲೋ ಮ್ಯಾಚನ್ನ ಸೋತರು ಅಂತ ಹೇಳ್ಬೋದು. ಈ ಪಂದ್ಯ ಮುಗಿದ ಮೇಲೆ ಏನಪ್ಪ ಜಗಳ ನಡೀತು ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇಂಡಿಯಾ ಫ್ಯಾನ್ಸ್ ಮತ್ತು ಶ್ರೀಲಂಕಾ ಫ್ಯಾನ್ಸ್, ನಿಮಗೆಲ್ಲ ಗೊತ್ತಿರೋ ಲಾಸ್ಟ್ ವರ್ಷ ಏಷ್ಯಾ ಕಪ್ ಫೈನಲ್ಲಾಗಿ ಗೆಲ್ತಾರೆ. ಅದ್ರದ್ದು ಸಿಟ್ಟಿದ್ದಿತ್ತು. ಅದೇ ರೀತಿ ಇನ್ನೇನು ಮ್ಯಾಚನ್ನ ಗೆಲ್ಲಬೇಕಾದಂಥ ಶ್ರೀಲಂಕಾ ಯಾವಾಗ ಸೋಲ್ತೋ, ಇಲ್ಲಿ ಶ್ರೀಲಂಕಾ ಫ್ಯಾನ್ಸ್ಗಳು ಇಂಡಿಯಾ ಫ್ಯಾನ್ಸ್ ಮೇಲೆ ಸ್ವಲ್ಪ ಟೀಕೆಗಳನ್ನು ಮಾಡ್ತಾರೆ, ಸ್ಲಡ್ಜಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. ಈ ಕಾರಣಕ್ಕೋಸ್ಕರ ಅಭಿಮಾನಿಗಳು, ನಮ್ಮ ಭಾರತ ಅಭಿಮಾನಿಗಳು ಕೂಡ ಸಖತ್ತಾಗಿ ಸ್ಲಡ್ಜಿಂಗ್ ಮಾಡಿ ಸ್ವಲ್ಪ ಜಗಳದ ಹಂತಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು. ಜಗಳ ಆಯಿತು ಅಂತ ಹೇಳ್ಬೋದು. ಅಲ್ಲಿ ಬಂದು ಗ್ರೌಂಡ್ಸ್ಮ್ಯಾನ್ಗಳು, ಅದೇ ರೀತಿ ಪೊಲೀಸರು ಬಂದು ಕೂಡ ಜಗಳವನ್ನು ನಿಲ್ಲಿಸೋದು ಅಂತ ಹೇಳ್ಬೋದು. ಇದು ಇಲ್ಲಿಗೆ ಮುಕ್ತಾಯ ಆಯಿತು ಅಂತಲೇ ಹೇಳ್ಬೋದು ಜಗಳ. ನಿಮಗೆ ಅನಿಸುತ್ತೆ ಈ ಜಗಳದ ಬಗ್ಗೆ ಅಂತ ಕಮೆಂಟ್ ಮಾಡಿ. ಇದಿಷ್ಟು ಹೊತ್ತಿನ ವಿಡಿಯೋ. ಬಾಯ್ ಸ್ನೇಹಿತರೆ.